ಕಾವೇರ್ತಾ ಇದೆ ಬಾಗಲಕೋಟೆ ಉಪಚುನಾವಣಾ ಕಣ. ನಾಮಪತ್ರ ಸಲ್ಲಿಸಿದ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್. ಸೀನಿಯರ್ ಲೀಡರ್ ವೀರಣ್ಣ ಚರಂತಿಮಠ್ ಅವರು ಬಿಜೆಪಿಗೆ ನಿರೀಕ್ಷೆಯಂತೆ ಅವರಿಗೆ ಟಿಕೆಟ್ ಸಿಕ್ತು. ಅದಾದ ನಂತರ ಇವತ್ತು ಹೋಗಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಬೆಂಬಲ ಅಂತೂ ಸಿಕ್ಕಾಪಟ್ಟೆ ಇದೆ ವೀರಣ್ಣ ಚರಂತಿಮಠ್ ಅವರಿಗೆ. ಪತ್ನಿ ರಾಜೇಶ್ವರಿ ಜೊತೆ ತಹಶೀಲ್ದಾರ್ ಕಚೇರಿಗೆ ಹೋಗಿ ನಾಮಪತ್ರ ಸಲ್ಲಿಸಿದ್ದಾರೆ. ಚುನಾವಣಾ ಅಧಿಕಾರಿ ಸಂತೋಷ್ ಅವರಿಗೆ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಇಂದು ಸಾಂಕೇತಿಕವಾಗಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ವೀರಣ್ಣ ಚರಂತಿಮಠ್ ಅವರು. ಸೋಮವಾರ ಅಧಿಕೃತವಾಗಿ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಇವತ್ತು ಒಳ್ಳೆ ದಿನ ಅಲ್ವಾ? ಹಂಗಾಗಿನೇ ಈಗ ಇನ್ನೂ ಟಿಕೆಟೇ ಘೋಷಣೆ ಆಗಿಲ್ಲ. ಕಾಂಗ್ರೆಸ್ನ ಅಂದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಯಾರು ಅನ್ನೋದೇ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ಒಳ್ಳೆ ದಿನ ಇದೆ, ನಮಗೆ ಟಿಕೆಟ್ ನಿರೀಕ್ಷೆ ಇದೆ ಅಂತ ಹೇಳಿ ಸಮರ್ಥ ಮಲ್ಲಿಕಾರ್ಜುನ್ ಅವರು ಹೋಗಿ ಈಗಾಗಲೇ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಹಂಗಾಗಿ ಇಲ್ಲಿ ಘೋಷಣೆ ಆಗಿರುವಂಥ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ತಮ್ಮ ಪತ್ನಿಯ ಸಮೇತರಾಗಿ ಹೋಗಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಸಾಂಕೇತಿಕವಾಗಿ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಅವರ ಪತ್ನಿ ರಾಜೇಶ್ವರಿ ಅವರು ಕೂಡ ಇದ್ದಾರೆ, ಗಮನಿಸ್ತಾ ಇದ್ದೀವಿ. ತಹಶೀಲ್ದಾರ್ ಕಚೇರಿಗೆ ಹೋಗಿ ನಾಮಪತ್ರ ಸಲ್ಲಿಸಿರುವಂಥ ದೃಶ್ಯ ಇದು. ಚುನಾವಣಾಧಿಕಾರಿ ಸಂತೋಷ್ ಜಗಲಾಸರ್ ಅವರಿಗೆ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಇಂದು ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿದ್ದಾರೆ. ಸೋಮವಾರ ಅಧಿಕೃತವಾಗಿ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ ವೀರಣ್ಣ ಚರಂತಿಮಠ್ ಅವರು. ಬೃಹತ್ ಮೆರವಣಿಗೆ ಮೂಲಕ ರಾಜ್ಯ ನಾಯಕರ ಸಮ್ಮುಖದಲ್ಲಿ ನಾಮಿನೇಷನ್ ಮಾಡಿದ್ದಾರೆ. ಮಂದಿ ಹೋಗ್ಬೇಕ್ರಿ. DSP ಹೋಗಕ್ಕೆ